ಈ ದೇವಿಯನ್ನ ಭೇಟಿ ಮಾಡಿದರೆ ನಿಮ್ಮ ಶತ್ರುಗಳ ನಾಶ ಖಂಡಿತ. ಅಂದರೆ ನಿಮ್ಮ ದುಶ್ಮನುಗಳ ಸಾವು ಖಂಡಿತ. ಶತ್ರುಕಾಟ, ವಾಮಾಚಾರ, ಭಾನಾಮತಿಯಂತಹ ನಕಾರಾತ್ಮಕ ಕಾರ್ಯಗಳಿಂದ ಉಂಟಾದ ಸಮಸ್ಯೆಗಳಿರುವವರು, ಅನಾರೋಗ್ಯವನ್ನ ಎದುರಿಸುತ್ತಿರುವವರು ಸ್ವತಃ ಈ ದೇವಾಲಯಕ್ಕೆ ಬಂದು 5 ಭಾನುವಾರ ಅಥವಾ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಖಾರವಾದ ಕೆಂಪು ಒಣ ಮೆಣಸಿನಕಾಯಿಯನ್ನು ರುಬ್ಬಿ ಆದಿಶಕ್ತಿಗೆ ಹಚ್ಚುವುದರಿಂದ ಬಲಿಷ್ಠವಾದ ಕಠಿಣ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತವೆ. ಹಾಗೂ ಈ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆಯುವುದರಿಂದ ಶ್ರೀಮಂತಿಕೆಯನ್ನ ಪಡೆದವರು ಸಾಕಷ್ಟು ಜನ ನಮ್ಮ ರಾಜ್ಯದಲ್ಲಿದ್ದಾರೆ. ಇನ್ನು ಯಾವುದೇ ತಪ್ಪುಗಳನ್ನು ಮಾಡದೆ ಶಿಕ್ಷೆಯನ್ನ ಅನುಭವಿಸುತ್ತಿರುವವರು, ಕೋರ್ಟ್ ಕಚೇರಿ ಎಂದು ಅಲೆದಾಡುತ್ತಿರುವವರು, ಅಥವಾ ಇದೇ ರೀತಿಯಾದ ಇನ್ಯಾವುದೋ ಸಮಸ್ಯೆಯಲ್ಲಿ ಸಿಲುಕಿಕೊಂಡವರು, ಅದು ಹೆಣ್ಣಾಗಲಿ ಗಂಡಾಗಲಿ ದೇವಿ ಹತ್ರ ಬಂದು ಹೆಣ್ಣಾದರೆ ಹೆಣ್ಣು ಗೊಂಬೆಯನ್ನ, ಗಂಡಾದರೆ ಗಂಡು ಗೊಂಬೆಯನ್ನ ತಂದು ದೇವಾಲಯದಲ್ಲಿರುವ ಸ್ವಯಂಭೂ ಮರಕ್ಕೆ ತಲೆ ಕೆಳಗಾಗಿ ಕಟ್ಟುವುದರಿಂದ ಎಂತಹದ್ದೇ ಸಮಸ್ಯೆ ಇದ್ದರೂ ತಕ್ಷಣವೇ ಪರಿಹಾರವಾಗುತ್ತದೆ. ಅಂತಹ ಶಕ್ತಿಶಾಲಿ ದೇವಾಲಯ ನಮ್ಮ ಕರ್ನಾಟಕದಲ್ಲಿದೆ. ಹಾಗಾದ್ರೆ ಆ ದೇವಾಲಯ ಎಲ್ಲಿದೆ? ಆ ದೇವಿ ಯಾರು? ಅಲ್ಲಿ ನಡೆಯುವ ಚಮತ್ಕಾರಗಳೇನು? ಅಲ್ಲಿ ನಡೆಯುವ ಪವಾಡಗಳೇನು? ಆ ಎಲ್ಲ ಆಶ್ಚರ್ಯ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳಿ. ನಿರ್ಗುಣ ತತ್ವದಿಂದ ಬಂದ ಅಗಾಧ ಶಕ್ತಿ ದೇವಿಯೇ ಪ್ರತ್ಯಂಗಿರಾ ದೇವಿ. ನಿರ್ಗುಣ ನಿರಾಕಾರವನ್ನು ಯಾವುದನ್ನ ಸೂಚಿಸುತ್ತದೆಯೋ ಅದೇ ಈ ದೇವಿಯ ಸ್ಥಾನ. ಅಂದರೆ ಈ ಸ್ಥಿತಿಯಲ್ಲಿ ಯಾವುದೇ ರೀತಿಯ ಸಂಕಟಗಳಾಗಲಿ, ಅಪಾಯಗಳಾಗಲಿ, ಭಯಗಳಾಗಲಿ, ವಿಚಾರಗಳಾಗಲಿ, ಇಚ್ಛೆಗಳಾಗಲಿ ಏನೂ ಇರುವುದಿಲ್ಲ. ಅಂದ್ರೆ ಯಾವುದು ಇರದೇ ಇರುವ ಸ್ಥಿತಿಯೇ ಅದುವೇ ನಿರ್ಗುಣ. ಹೀಗಾಗಿ ಅದನ್ನ ಪ್ರತ್ಯಂಗಿರಾ ದೇವಿಗೆ ಪ್ರತಿನಿಧಿಸಲಾಗುತ್ತದೆ. ಅಂದ್ರೆ ಈ ಲೋಕಾರ್ಥವಾಗಿ ಸರಳವಾಗಿ ಹೇಳಬೇಕೆಂದ್ರೆ ಈ ದೇವಿಯನ್ನ ಆರಾಧಿಸುವವರಿಗೆ ಯಾವುದೇ ರೀತಿಯ ಗಂಡಾಂತರವಾಗಲಿ, ಅಪಾಯಗಳಾಗಲಿ, ಶತ್ರು ಬಾಧೆ ಆಗಲಿ, ಇಲ್ಲವೇ ಭಯವಾಗಲಿ ಇರುವುದೇ ಇಲ್ಲ ಎಂದರ್ಥ. ಅಷ್ಟು ಮಹತ್ವ ಪಡೆದಿದ್ದಾಳೆ ಈ ಪ್ರತ್ಯಂಗಿರಾ ದೇವಿ. ಹೀಗಾಗಿ ಪ್ರತ್ಯಂಗಿರಾ ದೇವಿ ಕುರಿತು ಹಿಂದೂಗಳಲ್ಲಿ ಅತ್ಯಂತ ವಿಶೇಷವಾದ ಸ್ಥಾನಮಾನವಿದೆ. ಸಾಕಷ್ಟು ಜನರು ಇಂದಿಗೂ ಮಾಟ ಮಂತ್ರಗಳಲ್ಲಿ ನಂಬಿಕೆ ಇಟ್ಟವರಿದ್ದಾರೆ. ಯಾರಾದರೂ ತಾವು ಮಾಟ ಮಂತ್ರಗಳಿಂದ ಒಳಗಾಗಿದ್ದರೆ, ಅಂತ ಸಂದೇಶ ಉಂಟಾಗಿದ್ದರೆ ಸಾಮಾನ್ಯವಾಗಿ ಪ್ರತ್ಯಂಗಿರಾ ಹೋಮ ಮಾಡಿಸುತ್ತಾರೆ ಹಾಗೂ ಆಕೆಯ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಈ ಬ್ರಹ್ಮಾಂಡವನ್ನು ಕಾಲಕಾಲಕ್ಕೆ ರಕ್ಷಿಸಲು ದೇವತೆಗಳು, ದೇವರುಗಳು ವಿವಿಧ ಅವತಾರವನ್ನ ಪಡೆದು ಜನರನ್ನ ಕಾಪಾಡುತ್ತಿದ್ದಾರೆ. ಅಂತಹ ಒಂದು ಅವತಾರವೇ ಪ್ರತ್ಯಂಗಿರಾ ದೇವಿ. ಪ್ರತ್ಯಂಗಿರಾ ದೇವಿಯು ಶಕ್ತಿ ದೇವತೆಗಳಲ್ಲಿ ಉಗ್ರ ಸ್ವರೂಪಿಣಿ, ಶತ್ರು ಸಂಹಾರಕ್ಕಾಗಿ ಜನಿಸಿ ಬಂದವಳು ಎಂದು ಪುರಾಣ ಕಾಲದಿಂದಲೂ ಜನರು ನಂಬುತ್ತಾರೆ. ಶಿವ ಮತ್ತು ವಿಷ್ಣು ಹಾಗೂ ಆದಿಶಕ್ತಿಯ ಈ ಮೂವರ ಅಂಶವನ್ನು ಹೊಂದಿರುವ ದೇವತೆಯೇ ಈ ಪ್ರತ್ಯಂಗಿರಾ ದೇವಿ. ಇವಳು ಸಿಂಹದ ಮುಖವನ್ನ, ಸ್ತ್ರೀಯ ದೇಹವನ್ನ ಹೊಂದಿದ್ದು ಸಿಂಹವನ್ನೇ ವಾಹನನಾಗಿ ಮಾಡಿಕೊಂಡಿದ್ದಾಳೆ. ನರಸಿಂಹನ ಸ್ತ್ರೀ ಶಕ್ತಿ ಮತ್ತು ಪತ್ನಿ ಎಂದು ಕೂಡ ಪ್ರತ್ಯಂಗಿರಾ ದೇವಿಯನ್ನ ಕರೆಯಲಾಗುತ್ತದೆ. ಈಕೆಯ ಆರಾಧನೆಗೆ ಭಾರತದಲ್ಲಿ ಸಾಕಷ್ಟು ದೇವಾಲಯಗಳಿವೆ. ಆದರೆ ಕರ್ನಾಟಕದ ಶಿವಮೊಗ್ಗದ ಈ ದೇವಸ್ಥಾನ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿ ದೇವಾಲಯ ಎಂದು ಪರಿಗಣಿಸಲಾಗಿದೆ. ಆದರೆ ಶಿವಮೊಗ್ಗದ ವಿಮಾನ ನಿಲ್ದಾಣ ಮುಂಭಾಗದಲ್ಲಿರುವ ಪ್ರತ್ಯಂಗಿರಾ ದೇವಿ ಒಂದು ಶ್ರೀಚಕ್ರ ಸನ್ನಿಧಾನ. ಇದೇ ಕಾರಣ ಈ ದೇವಸ್ಥಾನದ ವಿಶೇಷತೆ ಮತ್ತು ವೈಶಿಷ್ಟ್ಯಗಳು ಅತ್ಯಂತ ರೋಚಕವಾಗಿವೆ. ಇಲ್ಲಿ ನಿಂತಿರುವ ದೇವಿಯ ಮೂರ್ತಿಯನ್ನು ಯಾರು ಕೂಡ ಕೆತ್ತನೆ ಮಾಡುವುದಾಗಲಿ ಅಥವಾ ಯಾರು ತಂದು ಇಟ್ಟಿಲ್ಲ. ಬದಲಾಗಿ ಸ್ವಯಂ ಮೂರ್ತಿಯಾಗಿ ಪ್ರತ್ಯಂಗಿರಾ ದೇವಿ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾಳೆ. ಶ್ರೀಚಕ್ರದೊಂದಿಗೆ ಸ್ಥಾಪನೆಯಾಗಿರುವ ಕರ್ನಾಟಕದ ಏಕೈಕ ಪ್ರತ್ಯಂಗಿರಾ ದೇವಿ ಶಕ್ತಿಪೀಠ ಇದಾಗಿದೆ. ಪ್ರತಿ ತಿಂಗಳು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನದಂದು ಪ್ರತ್ಯಂಗಿರಾ ದೇವಿಗೆ ಒಣ ಮೆಣಸಿನಕಾಯಿ ಮಹಾಯಾಗ ಕೂಡ ಇಲ್ಲಿ ಭರ್ಜರಿಯಾಗಿ ನಡೆಯುತ್ತದೆ. ಶ್ರೀ ಸುಪ್ರೀತ್ ಗುರುಜಿಯವರು ತಮ್ಮ 16ನೇ ವಯಸ್ಸಿನಲ್ಲಿರುವಾಗ ಆದಿ ಪರಾಶಕ್ತಿಯು ಕನಸಿನಲ್ಲಿ ಕಾಣಿಸಿಕೊಂಡು ದೇವಾಲಯವನ್ನ ನಿರ್ಮಿಸಲು ಆದೇಶಿಸುತ್ತಾರೆ. ದೇವಿಯ ಆಜ್ಞೆಯ ಮೇರೆಗೆ ಶ್ರೀ ಪ್ರತ್ಯಂಗಿರಾ ದೇವಿಯನ್ನ ಈ ದೇವಾಲಯದಲ್ಲಿ ಶ್ರೀಚಕ್ರ ಸಮೇತವಾಗಿ ಶಿವಮೊಗ್ಗದಲ್ಲಿ ಸ್ಥಾಪಿಸುತ್ತಾರೆ. ಇಲ್ಲಿ ನಡೆಯುವ ಒಣ ಮೆಣಸಿನಕಾಯಿ ಯಾಗದ ಮಹತ್ವ ತುಂಬಾ ಶಕ್ತಿಶಾಲಿಯಾಗಿದೆ. ಸಾಮಾನ್ಯವಾಗಿ ನಾವು ಒಂದು ಮೆಣಸಿನಕಾಯಿಯನ್ನ ಬೆಂಕಿಯಲ್ಲಿ ಸುಟ್ಟರೂ ಆ ಸ್ಥಳದಲ್ಲಿ ನಮಗೆ ಮೆಣಸಿನಕಾಯಿ ವಾಸನೆ ಘಾಟು ನಿಲ್ಲಲು ಕೊಡುವುದಿಲ್ಲ.
ಆದರೆ ಇಲ್ಲಿ ನಡೆಯುವ ಆಶ್ಚರ್ಯ ಏನೆಂದರೆ ಈ ಸ್ಥಳದಲ್ಲಿ ಎಷ್ಟೇ ದೊಡ್ಡ ಮೆಣಸಿನಕಾಯಿ ಯಾಗ ಮಾಡಿದರೂ ಕಿಂಚಿತ್ತು ಒಣ ಮೆಣಸಿನಕಾಯಿ ಹೊಗೆಯಾಗಲಿ ಘಾಟಾಗಲಿ ಬರೋದಿಲ್ಲ. ಇದು ಇಲ್ಲಿನ ಅತ್ಯಂತ ವಿಸ್ಮಯತೆ ಹಾಗೂ ವಿಶೇಷತೆಯಾಗಿದೆ. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಮೆಣಸಿನಕಾಯಿ ಯಾಗವಲ್ಲದೆ ತಡೆ ಒಡೆಯುವ ಪದ್ಧತಿ ಕೂಡ ಇಲ್ಲಿ ನಡೆಯುತ್ತದೆ. ಮಾಟ ಮಂತ್ರ, ದೃಷ್ಟಿದೋಷ, ವಾಮಾಚಾರ, ಪ್ರೇತಾತ್ಮ ಬಾಧೆಯಂತಹ ಸಮಸ್ಯೆಗಳಿಗೆ ಇಲ್ಲಿ ತಡೆಯನ್ನ ಒಡೆಯಲಾಗುತ್ತದೆ. ಶತ್ರುಕಾಟ, ವಾಮಾಚಾರ, ಭಾನಾಮತಿಯಂತ ನಕಾರಾತ್ಮಕ ಕಾರ್ಯಗಳಿಂದ ಉಂಟಾಗುವ ಸಮಸ್ಯೆಗಳಿರುವವರು, ಅನಾರೋಗ್ಯವನ್ನ ಎದುರಿಸುತ್ತಿರುವವರು ಸ್ವತಃ ಈ ದೇವಾಲಯಕ್ಕೆ 5 ಬಾರಿ ಭಾನುವಾರ ಅಥವಾ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎಂದು ಇಲ್ಲಿ ಬಂದು ಖಾರವಾದ ಕೆಂಪು ಒಣ ಮೆಣಸಿನಕಾಯಿಯನ್ನು ರುಬ್ಬಿ ಆದಿಶಕ್ತಿಗೆ ಹಚ್ಚುವುದರಿಂದ ಕಠಿಣ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಪರಿಹಾರವಾಗುತ್ತವೆ. ಹಾಗೂ ಈ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆಯುವುದರಿಂದ ನೀವು ಶೀಘ್ರದಲ್ಲೇ ಶ್ರೀಮಂತಿಕೆಯನ್ನು ಕೂಡ ಪಡೆಯಬಹುದೆಂದು ಇಲ್ಲಿನ ಜನರು ನಂಬುತ್ತಾರೆ. ಇನ್ನು ಯಾವುದೇ ತಪ್ಪುಗಳನ್ನು ಮಾಡದೆ ಶಿಕ್ಷೆಯನ್ನು ಅನುಭವಿಸುತ್ತಿರುವವರು, ಕೋರ್ಟ್ ಕಚೇರಿ ಎಂದು ಅಲೆದಾಡುತ್ತಿರುವವರು ಅಥವಾ ಇದೇ ರೀತಿಯ ಇನ್ನೂ ಅನೇಕ ಗುಪ್ತ ಸಮಸ್ಯೆಗಳನ್ನ ಹೊಂದಿರುವವರು ಇಲ್ಲಿ ಬಂದು ಹೆಣ್ಣಾದರೆ ಹೆಣ್ಣು ಗೊಂಬೆಯನ್ನ, ಗಂಡಾದರೆ ಗಂಡು ಗೊಂಬೆಯನ್ನ ತಂದು ದೇವಾಲಯ ಮುಂದಿರುವ ಆಲದ ಮರಕ್ಕೆ ಕಟ್ಟಿದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಪ್ರತ್ಯಂಗಿರ ಹೋಮವನ್ನ ಮಾಡುವುದರಿಂದ ನಮ್ಮೆಲ್ಲ ದುರಾದೃಷ್ಟಗಳು ದೂರವಾಗುತ್ತವೆ. ಪ್ರತ್ಯಂಗಿರ ಹೋಮವನ್ನ ಯಾವ ಸ್ಥಳದಲ್ಲಿ ಮಾಡುತ್ತದೆಯೋ ಆ ಸ್ಥಳದಲ್ಲಿ ಎಂದಿಗೂ ದುರಾದೃಷ್ಟ ತಲೆದೋರುವುದಿಲ್ಲ. ಪ್ರತ್ಯಂಗಿರ ಹೋಮವನ್ನ ಮಾಡುವುದರಿಂದ ಅನಾರೋಗ್ಯವು ದೂರವಾಗಿ ಉತ್ತಮ ಆರೋಗ್ಯವನ್ನ ಪಡೆದುಕೊಳ್ಳಲು ಸಹಾಯ ಆಗುತ್ತದೆ. ತೀವ್ರ ಅನಾರೋಗ್ಯವನ್ನ ಹೊಂದಿದವರು ಎಷ್ಟೇ ಔಷಧಿಗಳನ್ನ ತೆಗೆದುಕೊಂಡರೂ, ಎಂತಹದೇ ಆಸ್ಪತ್ರೆಗೆ ತೋರಿಸಿದರೂ ಇನ್ನೂ ಕೂಡ ಸಮಸ್ಯೆಗಳು ಪರಿಹಾರವಾಗುತ್ತಿಲ್ಲವೆಂದರೆ ನಿಮಗೆ ಕಾಡುತ್ತಿರುವ ಆ ಭಯಾನಕ ತೊಂದರೆಗಳು, ನಿಮಗೆ ಕಾಡುತ್ತಿರುವ ಆ ಭಯಾನಕ ದುಷ್ಟಶಕ್ತಿಗಳು. ಆ ದುಷ್ಟಶಕ್ತಿಯನ್ನು ನಿವಾರಿಸಲು ನೀವು ತಪ್ಪದೆ ಪ್ರತ್ಯಂಗಿರ ಹೋಮವನ್ನ ಮಾಡಲೇಬೇಕು. ಪ್ರತ್ಯಂಗಿರ ಹೋಮವನ್ನ ಮಾಡುವುದರಿಂದ ನಮ್ಮ ಮೇಲಿದ್ದ ದುಷ್ಟ ಕಣ್ಣಿನ ಪ್ರಭಾವ ಕೂಡ ಕಡಿಮೆ ಆಗುತ್ತದೆ. ಈ ಹೋಮವು ದೃಷ್ಟಿದೋಷವನ್ನ ದೂರಾಗಿಸುತ್ತದೆ ಮತ್ತು ಇತರರು ನೀಡಿದ ಕೆಟ್ಟ ಶಾಪಗಳಿಂದ ನಮಗೆ ರಕ್ಷಣೆಯನ್ನು ನೀಡುತ್ತದೆ. ಮಾಟ ಮಂತ್ರ ಒಂದು ವೇಳೆ ನಿಮ್ಮ ಮೇಲೆ ಆಗಿದ್ದರೆ ಅದು ಕೂಡ ಮಾಯವಾಗುತ್ತದೆ. ಆದ್ದರಿಂದ ಈ ಹೋಮವು ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಮನೆಯಲ್ಲಿ ಪ್ರತಿನಿತ್ಯ ಸಾಧ್ಯವಾದಷ್ಟು ಯಾವಾಗಲಾದರೂ ಪ್ರತ್ಯಂಗಿರ ಹೋಮವನ್ನ ಮಾಡುವುದರಿಂದ ಮಾಟ ಮಂತ್ರಗಳಂತಹ ದುಷ್ಟ ಶಕ್ತಿಗಳಿಂದ ನೀವು ಜೀವನ ಪರ್ಯಂತ ರಕ್ಷಣೆಯನ್ನ ಪಡೆಯಬಹುದು. ಮಾಟ ಮಂತ್ರಗಳ ಪ್ರಾಬಲ್ಯವು ಪ್ರತ್ಯಂಗಿರ ಹೋಮವನ್ನ ಮಾಡುವುದರಿಂದ ನಾಶವಾಗುತ್ತದೆ. ಹೋಮ ನಡೆಯುತ್ತಿರುವ ಸ್ಥಳದಲ್ಲಿ ವಾಸಿಸುವ ಯಾವುದೇ ದುಷ್ಟ ಶಕ್ತಿಗಳು, ದೆವ್ವಗಳು, ಪ್ರೇತಗಳು ಹಾಗೂ ಇತರ ಕೆಟ್ಟ ಶಕ್ತಿಗಳು ಕೂಡ ನಾಶವಾಗುತ್ತವೆ. ಅಂತಹದ್ರಲ್ಲಿ ನಿಮಗೇನಾದರೂ ದುಶ್ಮನಗಳು ಇದ್ದರೆ ಆ ಶತ್ರುಗಳು ಕೂಡ ನಾಶವಾಗುತ್ತಾರೆ. ನಮ್ಮ ವಿರುದ್ಧ ಕೆಲಸ ಮಾಡುತ್ತಿರುವ ಎಲ್ಲ ದುಷ್ಟ ಶಕ್ತಿಗಳಿಗೆ ನಮ್ಮನ್ನು ಮುಟ್ಟಲು ಹೋಮ ಮಾಡುವುದರಿಂದ ಸಾಧ್ಯವಾಗುವುದಿಲ್ಲ. ಅಪಘಾತಗಳನ್ನ, ಕಾಯಿಲೆಗಳನ್ನ ತಡೆಗಟ್ಟಲು ಈ ಹೋಮವನ್ನ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಹಲವಾರು ಡ್ರೈವರ್ಗಳಾಗಲಿ, ಕಂಡಕ್ಟರ್ಗಳಾಗಲಿ ಹಾಗೂ ಪ್ರಯಾಣಿಕರು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಜೀವನದಲ್ಲಿ ಅಪಘಾತಗಳು ಕೂಡ ಆಗುವುದಿಲ್ಲ ಎನ್ನುವ ನಂಬಿಕೆ ಇದೆ. ಉತ್ತಮ ಆರೋಗ್ಯವನ್ನ, ಸಂಪತ್ತನ್ನ, ಶಾಂತಿ ಸಮೃದ್ಧಿಯನ್ನ ಪಡೆಯಲು ಹೋಮವನ್ನ ಮಾಡುತ್ತಾರೆ. ಅಂದಹಾಗೆ ಪ್ರತಿ ಭಾನುವಾರ, ಅಮಾವಾಸ್ಯೆ ಮತ್ತು ಪೂರ್ಣಿಮಾ ದಿನಗಳಲ್ಲಿ ಶ್ರೀ ಸುಪ್ರೀತ್ ಗುರುಜಿಯವರನ್ನ ಭೇಟಿ ಮಾಡಿ ಇಲ್ಲಿ ಅನ್ನದಾಸೋಹವನ್ನು ನೀವು ಸ್ವೀಕರಿಸಬಹುದು. ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಈಗಲೇ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆ ಎಲ್ಲ ಪರಿಹಾರಗಳನ್ನ ದಯವಿಟ್ಟು ಪಡೆದುಕೊಳ್ಳಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಹಾಗೂ ಕೊನೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಪ್ರತ್ಯಂಗಿರಾ ದೇವಿ ಎಂದು ಬರೆಯಿರಿ.